ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಒಂದು ಎಷ್ಟು ಸಲ ವೆಲ್ಕಮ್ ಬ್ಯಾಕ್ ಹೇಳ್ತೀನೋ ಗೊತ್ತಿಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ಔಟ್ಫಿಟ್ ದಿಸ್ ಈಸ್ ಮೈ ಫಸ್ಟ್ ಔಟ್ಫಿಟ್. ಸೊ ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿ, ನೋ ನಜರ್ ಪ್ಲೀಸ್. ಸೊ ಇವಾಗ ಹೋಗುವ ಶೂಟಿಂಗ್ಗೆ. ಬನ್ನಿ ಸ್ಕ್ರಿಪ್ಟ್, ಮೇನ್ಲಿ ಸ್ಕ್ರಿಪ್ಟು ಒಂದು ಸಲ ನೋಡ್ಕೊಡ್ತೀನಿ. ರೆಡಿ ಗೋಯಿಂಗ್ ಫಾರ್ ಟೇಕ್. ರೆಡಿ 1 2 3 ಆಕ್ಷನ್. ಇಲ್ಲಿ ಮನೆ ಮಂದಿಯವರು ತಮ್ಮ ಕೈಯಿಂದ ಮಾಡಿದ ನಿಜವಾದ ಊಟವನ್ನ ಹತ್ತಿರದ ಜನರೊಂದಿಗೆ ಹಂಚಿಕೊಳ್ಬಹುದು. ಪರ್ಫೆಕ್ಟ್. ನೆಕ್ಸ್ಟ್. ಅವರು 5 ಸ್ಟಾರ್ ಹೋಟೆಲ್ಗಳಲ್ಲಿಲ್ಲ. ಹೋಟೆಲ್. ಅವರು 5 ಸ್ಟಾರ್ ಹೋಟೆಲ್ಗಳಲ್ಲಿಲ್ಲ, ನಮ್ಮ ಮನೆ ಅಡುಗೆ ಮನೆಗಳಲ್ಲಿದ್ದಾರೆ. ವರ್ಷಗಳಿಂದ ಮನೆ ಮಂದಿಯವರಿಗೆ ಪ್ರೀತಿಯಿಂದ ಅಡುಗೆ ಮಾಡಿ ವರ್ಷಗಳಿಂದ ಮನೆ ಮಂದಿಗೆಲ್ಲ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕ್ತಾ ಇದ್ದಾರೆ. ವರ್ಷಗಳಿಂದ ಮನೆ ಅಷ್ಟು ವರ್ಷಗಳಿಂದ ಮನೆ ಅಲ್ವಾ, ಆ ಭಾವ ಬೇಕಲ್ಲ. ವರ್ಷಗಳಿಂದ ಮನೆ ಮಂದಿಗೆಲ್ಲ ಪ್ರೀತಿಯಿಂದ ಊಟ ಮಾಡಿ ಹಾಕ್ತಾ ಇದ್ದಾರೆ. ನಿಮ್ಮ ಅಡುಗೆನ ಎಲ್ಲರೂ ಹೊಗಳ್ತಾರ? ಹಾಗಿದ್ರೆ ನಿಮ್ಮ ನೋ ಪ್ರಾಬ್ಲಮ್ ಚೆನ್ನಾಗಿ ಮಾಡ್ತಿದ್ದೀನಿ. ಹಾಯ್ ಗೈಸ್, ನೋಡಿದ್ರಾ? ನಾನಂತೂ ಡೈಲಾಗ್ ಬರೋರ ಅಂತ ಇದೆ. ಈಗ ಕ್ವಿಕ್ಕಾಗಿ ಸೆಕೆಂಡ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗಬೇಕು. ಚೇಂಜ್ ಮಾಡಾದ್ಮೇಲೆ ಹೆಂಗೆ ಕಾಣಿಸ್ತೆ ಅಂತ ಸಿಗ್ತೀನಿ, ಆಯಿತಾ ಗೈಸ್? ದಿಸ್ ಈಸ್ ಔಟ್ಫಿಟ್ 2. ಸೊ ಇವಾಗ ರೀಲ್ 2ನ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಇದು ಹೆಂಗೆ ಹೋಗುತ್ತೆ ಅಂತ. ಇದು ಸ್ವಲ್ಪ ಅದಕ್ಕೆ ಫಸ್ಟ್ ಒನ್ಗೆ ಕಂಪೇರ್ ಮಾಡಿದ್ರೆ ಲೆಂತ್ ಇದೆ, ಹೆಂಗಿರುತ್ತೆ ನೋಡುವ. ನಾನಂತೂ ಡೈಲಾಗ್ ಲೇಟಾಗಿ ಟೇಕ್ ಮಾಡ್ತಿದ್ದೀನಿ. ತುಂಬ ಪೇಷನ್ಸಾಗಿ ಹೇಳ್ಕೊಡ್ತಾ ಇದ್ದಾರೆ ಅವರಂತೂ. ನಿಜ ಆರ್ಟಿಸ್ಟ್ಗಳಿಗೆ ಸಲ್ಯೂಟ್. ಕೂತ್ಕೊಂಡು ಕಾಮೆಂಟ್ ಮಾಡೋದಾಗಿರ್ಬೋದು ಅಥವಾ ಅವ್ರನ್ನ ಆಡ್ಕೊಳ್ಳೋದಾಗಿರ್ಬೋದು ದೊಡ್ಡ ವಿಷಯ ಅಲ್ಲ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಆ ರೋಲ್ನ ಪ್ಲೇ ಮಾಡೋದು ಕಷ್ಟ. ಓಕೆ ಬನ್ನಿ. ಈಗ ಅದು ಸಾಧ್ಯ ಆಗಿದೆ ಊಟ ಜೊತೆಗೆ ಆಯಿತು ಅಲ್ವಾ? ಅದು ಡೌನ್ ಮಾಡಬೇಡ. ನೀ ಹೆಂಗೆ ಹೇಳ್ತಿದ್ದೆ ಗೊತ್ತಾಯಿತು? ಈಗ ಅದು ಸಾಧ್ಯ ಆಗಿದೆ ಊಟ ಜೊತೆಗೆ, ಅದು ಡೌನ್ ಆಯಿತು ಅಲ್ವಾ? ಈಗ ಅದು ಸಾಧ್ಯ ಆಗಿದೆ ಊಟ ಜೊತೆಗೆ. ಗ್ರಾಫ್ ಸೇಮ್ ಒಂದೇ ಇರಲಿ. ಈಗ ಅದು ಸಾಧ್ಯ ಆಗಿದೆ ಊಟ ಜೊತೆಗೆ. ನೀ ಹೆಂಗೆ ಹೇಳ್ತಿದ್ದೆ? ಈಗ ಸಾಧ್ಯ ಆಗಿದೆ ಊಟ ಜೊತೆಗೆ, ಆಯ್ತಲ್ವಾ? ಅಪ್ ಹೋಗ್ಬೇಕಿನ್ನು ಹೊರತು ಲೆವೆಲಲ್ಲಿ ಇದಾಗಬಾರ್ದು. ರೆಡಿ? ಈಗ ಅದು ಸಾಧ್ಯ ಆಗಿದೆ ಊಟ ಜೊತೆಗೆ. ರೆಡಿ? ಹೋಗೋಣವಾ? 1 2 3 ಆಕ್ಷನ್. ಈಗ ಅದು ಸಾಧ್ಯ ಆಗಿದೆ ಊಟ ಜೊತೆಗೆ. ಈಗ ಅದು ಸಾಧ್ಯ ಆಗಿದೆ ಊಟ ಜೊತೆಗೆ. ಹಾಯ್ ಗೈಸ್, ದಿಸ್ ಈಸ್ ಔಟ್ಫಿಟ್ 3. ಇನ್ನೂ 2 ರೀಲ್ ಶೂಟ್ ಮಾಡೋಕ್ಕೆ ಬಾಕಿ ಇದೆ. ಇದನ್ನು ಸೇರಿಸಿದ್ರೆ ಇನ್ನು 3 ಶೂಟ್ ಮಾಡೋಕ್ಕೆ ಬಾಕಿ ಇದೆ. ಇವಾಗ ಆಲ್ರೆಡಿ ಟೈಮ್ ಆಗ್ತಿದೆ. ಸೊ ಹೆಂಗೆ ಮಧ್ಯ ವೀಡಿಯೋ ಕ್ಲಿಪ್ಸು ಬಿಂದು ತೆಗಿತಾ ಇರ್ತಾಳೆ, ನೋಡ್ಕೊಳ್ಳಿ ಹೆಂಗೆ ನಡೀತಾ ಇದೆ ಏನು ಎತ್ತ ಅಂತ. ಆ್ಯಂಡ್ ಎಲ್ಲರೂ ಈ ಪ್ಲ್ಯಾಟ್ಫಾರ್ಮ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮು. ನಾನು ಅವ್ರ ಹತ್ರ ಮಾತಾಡಿಸ್ತೀನಿ ಏನು ಎತ್ತ ಅಂತ. ಅವರು ಅದ್ರ ಬಗ್ಗೆ ಹೇಳ್ತಾರೆ ಡೈರೆಕ್ಟರು. ನಿಮ್ಗೆ ಗೊತ್ತಾ, ಇಡೀ ಜಗತ್ತಿನಲ್ಲಿ ತಯಾರಾಗುವ ಆಹಾರದಲ್ಲಿ 100ರಲ್ಲಿ 1/4 ಭಾಗ ವೇಸ್ಟ್ ಆಗುತ್ತೆ. ಅವಾಗ ನಾನೊಂದು ಹಿಂದೆ ಮ್ಯೂಸಿಕ್ ಏನಾದರೂ ಕೊಡ್ಬೋದು ಬೇರೆ ಥರ. ಯು ಗಾಟ್ ಮೈ ಪಾಯಿಂಟ್. ಎಕ್ಸ್ಪ್ರೆಷನ್ ಮೇಲೆ ಅದೇ ಆ ಥರ ಅದು ವೇಸ್ಟ್ ಆಗೋದು ಅನ್ನೋದು ಕನ್ಸರ್ನ್ ಇರಲಿ ನಮಗೆ. ಓಕೆ ರೆಡಿ? ನೋಡೋಣಮ್ಮ, ಮುಂದೆ ಬನ್ನಿ. ಈ ಲೈಟ್ ಆನ್ ಆಗಿದೆ ಸರ್? ಇದು ಗೈಸ್, ದಿಸ್ ಇಸ್ ರೀಲ್ ನಂಬರ್ 4 ಆ್ಯಂಡ್ ಔಟ್ಫಿಟ್ ನಂಬರ್ 4. ಸೊ ಇವಾಗ ಅರ್ಜೆಂಟ್ ಟೈಮ್ ಆಗ್ತಾ ಇದೆ. ಬಾಯ್. ಹೇಗೆ ಅಂತ ಅನ್ನೋದು ಇರಲ್ಲ. ಈ 100 ರೂಪಾಯಿ ನಿಮ್ಮ ಫುಡ್ ಬಿಸ್ನೆಸ್ನ ಆರಂಭದ ಹೆಜ್ಜೆ ಆದರೆ ಹೇಗೆ ನಾನು ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಶೂಟೆಲ್ಲ ಮುಗೀತು. ನಾನು ಇವ್ರನ್ನ ಪರಿಚಯ ಮಾಡಿಕೊಡ್ಬೇಕು. ಇವರು ಇಲ್ಲಿ ವಿಡಿಯೋಗ್ರಾಫರ್. ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತಂದರೆ ಲಿಟ್ರಲಿ ನಾನು ಎಷ್ಟೇ ತಗೊಂಡಿದ್ದೀನಿ ಕೌಂಟೇ ಇಲ್ಲ. ಅಷ್ಟು ಪೇಷನ್ಸಿಂದ ಹೇಳ್ಕೊಟ್ಟಿದ್ದಾರೆ. ಕ್ಯಾಮ್ರಾ ಇದೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ಅಫ್ಕೋರ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ,
ಯಾಕಂದರೆ ಫಸ್ಟ್ ಟೈಮ್ ಈ ಥರ ಮಾಡಿದಾಗೆಲ್ಲ ಸ್ವಲ್ಪ ಆ ಕಡೆ ಕಡೆ ಹಿಂದೆ ಮುಂದೆ ಆಗಿರುತ್ತೆ. ಬಟ್ ದಟ್ ಈಸ್ ಓಕೆ, ಬಟ್ ನಾಟ್ ಎ ಪ್ರಾಬ್ಲಮ್. ನೀವು ಯಾರಾದರೂ ನೋಡಿರ್ಬೋದು, ಇವರು ಶಾಂತಂ ಪಾಪಮಲ್ಲಿ ಆ್ಯಂಡ್ ತುಂಬ ಫಿಲ್ಮ್ಸಲ್ಲಿ ಅಥವಾ ಆ್ಯಂಡ್ ಸೀರಿಯಲ್ಸಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಐಡೆಂಟಿಫೈ ಅಂದರೆ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಚೇತನ್ ಅಂತ, ಇವರು ಸ್ಕ್ರಿಪ್ಟ್ ರೈಟರು. ನಂಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಅಂದರೆ, ನಾನು ಎಷ್ಟೇ ಸಲ ಮಿಸ್ಟೇಕ್ ಮಾಡಿದ್ರು ಇವರು ಮತ್ತು ಸರು ಅಷ್ಟು ಸಲ ಕರೆಕ್ಟ್ ಮಾಡಿದ್ದಾರೆ, ಅಷ್ಟು ಪೇಷನ್ಸಿಂದ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಕ್ಯಾಮ್ರಾ ಇದೆ ಅಂತ ಹೇಳ್ದಲ್ಲ, ಅಪಾರ್ಟ್ ಫ್ರಮ್ ದಟ್ ಆಲ್ಸೋ ನೀವೇನು ಹೇಳ್ಕೊಟ್ಟಿದ್ದೀರಾ ನಂಗೆ ಅದು ಲೈಫ್ ಟೈಮ್ ಬರುತ್ತೆ. ಸರ್ರು ಅದಾದಮೇಲೂ ಸುಮಾರು ಹೊತ್ತು ಕೂತ್ಕೊಂಡು ಹೇಳ್ತಾಯಿದ್ರು, ಇಲ್ಲಿ ನೀವು ಪಿಚ್ ತೊಗೋಬೋದು, ಹಿಂಗೆ ಮಾಡ್ಬೋದು, ನಿಮ್ಮ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಯು ಆಲ್ಸೋ, ಬಿಕಾಸ್ ಒಂದು ಅಪಾರ್ಚುನಿಟಿ ಸಿಕ್ತು. ಬಿಕಾಸ್ ನಾವೆಲ್ಲ ಥಿಯೇಟರ್ನಿಂದ ಬಂದಿದ್ದು ಮೂಲತಃ. ನಾನು ಕೂಡ ಐ ಆಮ್ ಫ್ರಮ್ ಥಿಯೇಟರ್ ಬ್ಯಾಕ್ಗ್ರೌಂಡ್. ಓಕೆ. ಸೊ ನಮಗೆ ಅಲ್ಲಿ ಬರೀ ಡೈಲಾಗ್ಸ್ಗಳ ಮೇಲೆ ಅಷ್ಟೇ ಅಲ್ಲ, ಡೈಲಾಗ್ಸ್ಗಳ ಮಧ್ಯದ ಪಾಸ್ ಇರುತ್ತಲ್ಲ, ಮೌನದ ಮೇಲೂ ಕೆಲಸ ಮಾಡೋಕ್ಕೆ ನಮಗೆ ಕಲಿಯೋಕ್ಕೆ ಸಿಕ್ಕಿದ್ದು ರಂಗಭೂಮಿಯಲ್ಲಿ. ಆಮೇಲೆ ಈ ಥರದ್ದನ್ನ, ಇದು ನಮಗೆ ನಿಜವಾಗಿ ಹೊಸ ಫೀಲ್ಡೇ, ಕ್ಯಾಮ್ರಾ ಫೇಸ್ ಮಾಡೋದು ಕೂಡ. ಆದರೆ ಮಾತುಗಳನ್ನ ಹೇಗೆ ಹೇಳಬೇಕು, ಎಲ್ಲಿ ಪಾಸ್ಗಳ ಮೇಲೆ ಕೆಲಸ ಮಾಡಬೇಕು, ಮತ್ತೆ ವಿಶೇಷವಾಗಿ ಒಂದು ಸೆಂಟೆನ್ಸ್ನಲ್ಲಿರುವಂತಹ ಅರ್ಥವನ್ನ, ಸೊ ನಾವು ಅದನ್ನ ಇಂಗ್ಲಿಷ್ನಲ್ಲಿ ಸಿಮ್ಯಾಂಟಿಕ್ಸ್ ಅಂತ ಹೇಳ್ತೇವೆ, ಅರ್ಥವಿಜ್ಞಾನ, ಆ ಅರ್ಥವನ್ನ ಹೇಗೆ ಕನ್ವೆ ಮಾಡಬೇಕು ಅನ್ನೋದನ್ನ ನಾಟಕ ನಮ್ಗೆ ಕಲಿಸ್ಕೊಡುತ್ತೆ. ಆಮೇಲೆ ಇದು ಕಲಿತು ಮಾಡುವಂಥದ್ದಲ್ಲ, ಸ್ಪೆಷಲಿ ಇದು ಇನ್ಸ್ಟಿಂಕ್ಟ್ ಆಗಿರುತ್ತೆ. ಒಂದು ವಿಚಾರ ಹೇಳ್ತಾರೆ ಆಕ್ಚುಲಿ, ಆಕ್ಟಿಂಗ್ ಕೆನಾಟ್ ಬಿ ಟಾಟ್. ಆಕ್ಟಿಂಗ್ ಆಗಲಿ ಅಥವಾ ಈ ಥರದ್ದು ಇದು ಒಂದು ಇನ್ಸ್ಟಿಂಕ್ಟ್, ಒಂದು ಖುಷಿ ಅಥವಾ ಒಂದು ಆಸಕ್ತಿ. ಇದು ಅವರಿದ್ರೆ ನೋಡಿ, ಈಗ ಚಿಕ್ಕ ಮಗಳು ಒಬ್ಬೊಬ್ರು ಡ್ಯಾನ್ಸರ್ ಆಗೋದಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲಿ ಬೇಕಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರೆ, ಯಾವುದೋ ಒಂದು ಸ್ಟೆಪ್ ನೋಡಿದ ತಕ್ಷಣ ಅದು ನೆನ್ಪಿಟ್ಕೊಂಡು ಮಾಡ್ತಾ ಇರ್ತಾರೆ, ಅವ್ರಿಗೆ ಇನ್ಸ್ಟಿಂಕ್ಟ್ ಆಗಿರುತ್ತೆ. ಸೊ ಇದು ಕೂಡ ಅಂದರೆ ಈ ಶೋ ಬಿಸ್ನೆಸ್ನಲ್ಲಿ ಬರುವಂತಹ ನಟನೆ ಆಗಿರ್ಬೋದು ಅಥವಾ ಈ ಥರ ಆ್ಯಂಕರಿಂಗ್, ನಿರೂಪಣೆ ಆಗಿರ್ಬೋದು, ಇದು ಕೂಡ ಒಂಥರ ಇನ್ಸ್ಟಿಂಕ್ಟ್. ಆದರೆ ಇದನ್ನ ಇನ್ಸ್ಟಿಂಕ್ಟ್ ಅಂತ ಸುಮ್ಮನೆ ಬಿಡೋಕ್ಕಾಗಂಗಿಲ್ಲ, ಅಥವಾ ಇದನ್ನು ಬೆಳೆಸ್ಬೇಕು ಅಥವಾ ಪೋಷಿಸ್ಬೇಕು. ಸೊ ಇವತ್ತು ಇದೊಂದು ಅಪಾರ್ಚುನಿಟಿ. ಆಮೇಲೆ ಮುಖ್ಯವಾಗಿ ನಿಮಗೆ ಯಾಕೆ ಹೇಳಿದ್ವಿ ಅಂತಂದರೆ, ಏನು ಹೇಳ್ತೀವಿ ಅದನ್ನು ಆ್ಯಂಕರ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ಅರ್ಥ ಮಾಡ್ಕೊಂಡ್ರೆ ಅದು ಬೆಸ್ಟ್. ಅರ್ಥ ಯಾವಾಗ ಆಗುತ್ತೆ ಅಂತಂದರೆ ಅವ್ರಿಗೆ ಆ ಆ್ಯಕ್ಟಿಂಗ್ ಸೆನ್ಸ್ ಒಳಗಡೆ ಇದ್ದಾಗ ಮಾತ್ರ. ಸೊ ಇವತ್ತು ನಾನು ನೋಡಿದಾಗ ನಿಮಗೆ ನಾವು ಏನು ಹೇಳ್ತಾ ಇದ್ವಿ ಅದು ಅರ್ಥ ಆಗ್ತಾಯಿತ್ತು. ಓ ಕರೆಕ್ಟು ಸರ್ ಅಂತ, ಅಂದರೆ ನಿಮಗೆ ಫ್ಲ್ಯಾಶ್ ಆಗ್ತಾ ಇತ್ತು ಅದು. ಸೊ ಅದಕ್ಕೆ ನಮಗೆ ಬಹಳ ಖುಷಿ ಆಯಿತು. ಸೊ ನಮಗೆ ಇದ್ರ ಮೂಲಕ ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ಇನ್ನೂ ನೀವು ಹೆಚ್ಚಿನ ಒಳ್ಳೆಯ ಕಾನ್ಸೆಪ್ಟ್ಗಳನ್ನು ಜನರ ಮುಂದೆ ತನ್ನಿ, ಇನ್ನೂ ತುಂಬ ದೊಡ್ಡದಾಗಿ ಒಳ್ಳೆ ರೀತಿಯಿಂದ ಈ ಶೋ ಬಿಸ್ನೆಸ್ನಲ್ಲಿ ಬೆಳೀರಿ ಅಂತ ನನ್ನ ಆಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡನ್ ಗೈಸ್, ಎಲ್ಲ ಸಕ್ಕತ್ತಾಗಿತ್ತು. ನನಗಂತೂ ಫುಲ್ ನರ್ವಸ್ ಆಗಿ ಬಂದಿದೆ, ಹೆಂಗಾಗುತ್ತೋ ಏನೋ ಅಂತ. ಬಟ್ ಚೆನ್ನಾಗಾಯ್ತು. ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದೆ. ಎಸ್, 2 ಆಗಿದೆ. ಸೊ ಹೋಗುವ. ನಿನ್ನ ಬ್ಯಾಗ್ ಒಳಗಡೆನೇ ಹಾಕಿರ್ತೀನಿ. ಸೊ ಏನಾದರೂ ಮರ್ತ್ಬಿಟ್ಟಿದ್ದೀವಾ? ವಿ ಆರ್ ಲೀವಿಂಗ್. ಬೈ.